ಅವಳು ಇವಾಗ ಟಿಫನ್ ಮಾಡ್ತಾ ಇದ್ದಾಳೆ. ನಮ್ದೆಲ್ಲ ಟಿಫನ್ ಆಯಿತು. ದಿಸ್ ಇಸ್ ಅನು. ದಿಸ್ ಇಸ್ ಅನು. ದಿಸ್ ಇಸ್ ಅಮಿಷಾ. ದಿಸ್ ಇಸ್ ಶಿರೀಷಾ. ಸ್ವಲ್ಪ ಸೊ ನಾವೆಲ್ಲ ಇವಾಗ ಜಾಲಿವುಡ್ಗೆ ಹೋಗ್ತಾ ಇದ್ದೀವಿ. ಇದು ಎಷ್ಟು ವರ್ಷದ ಪ್ಲಾನ್ ಅಂದ್ರೆ ನಮ್ದೆಲ್ಲ ಜಾಲಿವುಡ್. ಆಕ್ಚುಲ್ ಆಗಿ ಜಾಲಿವುಡ್ ಅಲ್ಲ ನಮ್ಮ ಪ್ಲಾನ್, ವಂಡರ್ಲಾ ನಮ್ಮ ಪ್ಲಾನ್ ಇರೋದು. ಇದ್ದಿದ್ದು ನಾವು 10th ಮುಗಿಸ್ದಾಗಿಂದ ಪ್ಲಾನ್ ಇತ್ತು, ಬಟ್ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಫೈನಲಿ ಎಲ್ಲೋ ಹೋಗ್ತಿದ್ದೀವಿ. ಮೇ ಬಿ ನಿಮ್ಮ ಗ್ರೂಪಲ್ಲೂ ಈ ಥರ ಇರ್ತಾರೆ, ಈ ಥರದವರು ಎಲ್ಲ ಕ್ಯಾನ್ಸಲ್ ಮಾಡೋರು. ಅಂದಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೆ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಕ್ಯಾನ್ಸಲ್ ಮಾಡೋರು ಪ್ಲಾನ್ ಮಾಡಿರೋದು ನಾನು ಗೈಸ್. ಸೊ ಥ್ಯಾಂಕ್ ಯು ಲೇಟರ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಕ್ಯಾಬಲ್ಲಿ ಸಾಹಸ ಮಾಡ್ತಾ ಇದ್ದಾರೆ. ಆಯ್ತು ಬಿಡೆ, ಕಾನ್ಶಿಯಸ್ ಆಗ್ತೀನಿ, ತಿನ್ನಕ್ಕಾಗಲ್ಲ ನನಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ರಕ್ಷಿತನೂ ಜಾಯಿನ್ ಆಗಬೇಕಿತ್ತು ನಮ್ಮ ಜೊತೆ, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅವಳು ನಮ್ಮ ಜೊತೆ ಜಾಯಿನ್ ಆಗೋಕ್ಕಾಗಿಲ್ಲ. ಐ ಹೋಪ್ ವಿಡಿಯೋ ಎಂಜಾಯ್ ಮಾಡ್ತೀರಾ. ಸೊ ಇವಾಗ ನಾವು ಜಾಲಿವುಡ್ಗೆ ರೀಚ್ ಆಗಿದ್ದೀವಿ. ನಾವು ಟಿಕೆಟ್ಸ್ ಆನ್ಲೈನಲ್ಲೇ ತೊಗೊಂಡಿದ್ವಿ ಅಲ್ಲ? ಹಾಂ, ಬುಕ್ ಮೈ ಶೋ ಅಲ್ಲಿ. ಹಾಂ, ಅದು ಆ್ಯಕ್ಚುಲಿ ಆಫರ್ ನಡೀತಾ ಇತ್ತು, ಸೊ ಅದಕ್ಕೆ 3+1 ತೊಗೊಂಡಿದ್ದೀವಿ. ಹಾಂ, ಆಫರ್ಸ್ ಆಲ್ಮೋಸ್ಟ್ ಯಾವಾಗಲೂ ಇರುತ್ತೆ. ಬೈ 3 get 1 ಆಫರ್ಸ್ ಇರುತ್ತೆ. ಸೊ ನಾವು 3 ಜನ ನೀಟಾಗಿ ಕ್ಲೀನ್ ಮಾಡಿ ಬಂದಿದ್ದೀವಿ ನಮ್ಮ ಜೊತೆ. ಆಫರ್ಸ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಇಲ್ಲ ವಿಡಿಯೋ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಲಾಸ್ಟಲ್ಲಿ ಆದರೂ ಹೇಳ್ತೀನಿ, ಎಲ್ಲಾದರೂ ಒಂದು ಕಡೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಟಿಕೆಟ್ಸ್ ಡೀಟೇಲ್ಸ್ ಹೆಂಗೆ ತೊಗೊಳ್ಳೋದು, ಏನು ಟಿಕೆಟ್ಸ್ ಪ್ರೈಸ್ ಏನು ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡ್ತಾಳೆ ಶೋಭಾ. ಚೆಕ್ ಇಟ್ ಔಟ್. ಬಾಯ್ ಫಾರ್ ನೌ. ಟಿಕೆಟ್ ಸಿಕ್ತಾ? ಯೋ ವಿ ಆರ್ ಹಿಯರ್ ಅಟ್ ಜಾಲಿವುಡ್. ಜಾಲಿ ನಮ್ಮದು ಬೈ 3 get 1 ಆಫರ್ ಆಗಿರೋದ್ರಿಂದ ನಮಗೆ ಟೋಟಲ್ 3800 ಸಮಥಿಂಗ್ ಆಯಿತು. ನಾವು ಅದನ್ನು ಪರ್ ಹೆಡ್ ಶೇರ್ ಮಾಡ್ಕೊಂಡ್ವಿ. ಸೊ ವೀಕ್ ಡೇಸ್ಗೂ ವೀಕೆಂಡ್ಸ್ಗೂ ಪ್ರೈಸ್ ತುಂಬ ಡಿಫ್ರೆನ್ಸ್ ಆಗುತ್ತೆ, ಆಲ್ಮೋಸ್ಟ್ 1K ಡಿಫ್ರೆನ್ಸ್ ಆಗುತ್ತೆ. ಸೊ ಬೆಟರ್ ವೀಕೆಂಡ್ಸ್ ಹೋಗೋದಕ್ಕಿಂತ ವೀಕ್ ಡೇಸ್ ಹೋದರೆ ಜನನೂ ಕಮ್ಮಿ ಇರ್ತಾರೆ, ನೀವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ವೀಕೆಂಡ್ ಸ್ವಲ್ಪ ಎಲ್ಲ ಕಾಸ್ಟ್ಲಿ ಇರುತ್ತೆ ಆ್ಯಂಡ್ ಫುಡ್ ಕೂಡ ನಾವೇ ಪೇ ಮಾಡಬೇಕು, ಟಿಕೆಟ್ಸಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ನೀವು ಅಲ್ಲೇ ಟಿಕೆಟ್ ತೊಗೊತೀರಾ ಅಂದ್ರೂ ನಿಮಗೆ ಪ್ರೈಸ್ ಜಾಸ್ತಿ ಆಗ್ಬೋದು. ಸೊ ಬೆಟರ್ ಆನ್ಲೈನಲ್ಲೇ ಟಿಕೆಟ್ಸ್ನ ತೊಗೊಳ್ಳಿ. ಫೋಟೋ ಸೆಷನ್ ನಡೀತಾ ಇದೆ. ಬಂದ ತಕ್ಷಣ ಫೋಟೋ ಸೆಷನ್ ಸ್ಟಾರ್ಟ್ ಮಾಡಿದ್ದಾರೆ ಇವರಿಬ್ರು. ಪೋರ್ಟ್ರೇಟಲ್ಲಿ ತೆಗಿನಂದು ಸಿರಿ. ಬಾ ಹೋಗೋಣ. ಇನ್ನು ಒಳಗೆ ಎಷ್ಟೈತೆ? ಇನ್ನು ಒಳಗಡೆ ಎಂಟ್ರಿನೂ ಆಗಿಲ್ಲ. ಹೌದಾ? ಬೇರೆ ಕಡೆ ಏನೋ ನೋಡ್ತಾ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಹೌ ಯು ಆರ್ ಫೀಲಿಂಗ್? ಅಲ್ಲ, ತುಂಬ ದಿನ ಆದಮೇಲೆ ಏನೋ ಒಂದು ಫೈನಲಿ ಟ್ರಿಪ್ ಪ್ಲಾನ್ ಮಾಡಿದ್ದೀವಲ್ಲ. ಸಾರಿ, ಟ್ರಿಪ್ ಅಲ್ಲ, ಒನ್ ಡೇ ಔಟಿಂಗ್ ಥರ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಕಮ್ ಆನ್ ಗೈಸ್, ವಾಚ್ ಇಟ್ ವಿತ್ ಅಸ್. ನಾವು ಒಳಗಡೆ ಎಂಟರ್ ಆದ ತಕ್ಷಣ ನಮ್ಮ ಎಲ್ಲ ಇಂಡಿಯನ್ ಆ್ಯಕ್ಟರ್ಸ್ ಅವರ ಫೋಟೋಸ್ ಹಾಕಿದ್ದಾರೆ. ಆಮೇಲೆ ಆ್ಯನಿಮೇಷನ್ಸ್, ಕಾರ್ಟೂನ್ಸ್ ಎಲ್ಲ ಥರ ಫೋಟೋಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫೋಟೋಸ್ ತಗೊಳ್ಳೋದಕ್ಕಂತೂ ಪ್ಲೇಸ್ ಮಾತ್ರ ಹೇಳಿ ಮಾಡಿಸ್ದಂಗಿದೆ. ಸೊ ಒಳ್ಳೆ ಫೋಟೋಸ್ ಬೇಕು ಅನ್ನೋರು ಈ ಪ್ಲೇಸ್ಗೆ ವಿಸಿಟ್ ಮಾಡಲೇಬೇಕು. ನೀವು ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಚಿಕ್ಕ ಮಕ್ಕಳಂತೂ ಇನ್ನೂ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಫ್ರೆಂಡ್ಸ್ ಕೂಡ ಒಂದು ಡೇ ಔಟ್ ಥರ ಹೋದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೆಲವು ಆ್ಯಕ್ಟಿವಿಟೀಸ್ಗೆ ನಾವೇನು ಪೇ ಮಾಡೋಂಗಿಲ್ಲ, ಜಸ್ಟ್ ಹಂಗೆ ಆಡ್ಕೊಂಡು ಹೋಗ್ಬೋದು. ಬಟ್ ಇನ್ನೂ ಕೆಲವು ಗೇಮ್ಸ್ಗೆಲ್ಲ ನಾವು ಪೇ ಮಾಡಬೇಕು. ಸೊ ನೀವು ಬೆಟರ್ ಒಂದ್ಸರಿ ಕೇಳಿಕೊಂಡು
ಮುಂದೆ ಹೋಗಿ ಆಲ್ಮೋಸ್ಟ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ ಫ್ರೀ ಇದೆಯೋ ಅಥವಾ ಪೇ ಮಾಡಬೇಕೋ ಏನು ಅಂತ. ಬಟ್ ನಾವಂತೂ ಎಲ್ಲ ಗೇಮ್ಸ್ನೂ ಎಂಜಾಯ್ ಮಾಡಿದ್ವಿ. ಟ್ರೈಬಲ್ ಮ್ಯೂಸಿಯಂ ಮಿಶಲ್ ನಿಂತ್ಕೋ. ದಿಸ್ ಇಸ್ ಒನ್ ಮೋರ್ ಟ್ರೈಬಲ್ ಗರ್ಲ್. ನಿಮ್ಮ ತಪ್ಪಿಗೆ ಅಂತೀನಿ, ದಯವಿಟ್ಟು ಇದನ್ನ ಹೇಗೆ ಬಿಟ್ಬಿಡಿ ಪ್ಲೀಸ್. ಶಿರೀಶ್ ಅವ್ರ ಆನ್ಸಿಸ್ಟರ್ಸ್. ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆನ ಅವಳು ಓದ್ಲು. ಅಮಿಷಾ ಮಿರರ್ ಹೇಳಿ. ನಾನೇ ಕಾಣಲ್ಲ, ನಾನು ಕಾಣಲ್ಲ ಕಣ್ರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಿದು 5D ಎಕ್ಸ್ಪೀರಿಯನ್ಸ್. ಪ್ಲೇಸ್ಮೆಂಟ್ ಚೇಂಜ್ ಮಾಡಿಸಿದ್ರು ನಮ್ದು. ಹಿಂದೆ ಕೂತಿದ್ವಿ, ಲಾಸ್ಟ್ ರೋ ಇಂದ ಲಾಸ್ಟ್ ಸೆಕೆಂಡ್ ರೋಗ್ ಬಂದಿದ್ವಿ. ಕ್ಲೋಸ್ ಅಪ್ ಅಲ್ಲಿ ನಾನು ಬೆಲ್ಟ್ ಹಾಕಿಲ್ಲ. ಬೆಲ್ಟ್ ಹಾಕಿದ್ರಾ? ಬೆಲ್ಟ್ ಹಾಕ್ಬಿಟ್ಟವ್ರೆ. ಅಮಿಷಾ, ಇದು ಶೋ ಮುಗಿದ್ಮೇಲೆ ನಿಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು. ನೀನು ವಿಡಿಯೋ ಎಲ್ಲ ಮಾಡ್ತಾರೆ. ಇವಳ್ದು ವಿಚಿತ್ರ ಎಕ್ಸ್ಪ್ರೆಷನ್ಸ್ನ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ನಾವು ಕರೆಕ್ಟಾಗಿದ್ದರೆ. ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಕಸಿನ್ಸು ಫ್ರೆಂಡ್ಸು. ನಾವೇ ಆ್ಯಕ್ಚುಲಿ ತುಂಬ ವರ್ಷ ಆದಮೇಲೆ ಬಂದಿದ್ದೀವಿ ಈ ಥರ ಒಂದು ಡೇ ಔಟ್ಗಂತ. ಸಿಟಿ ಅಷ್ಟೇ ಹೋಗ್ತಿದ್ವಿ. ಔಟ್ ಆಫ್ ಸಿಟಿ ಇವತ್ತೇ ಬಂದಿರೋದು. ಸ್ಟೇಟ್ ಅಲ್ಲ, ಔಟ್ ಆಫ್ ಸಿಟಿ. ಇವರಿಬ್ರು ಮುಟ್ಟಾಗಿ ಗಾಬರಿಯಾಗಿ ಕೂತ್ಬಿಟ್ಟವ್ರೆ. They are excited. Girls, are you ready? Yes. Are you ready? Yes, excited. ಒಂದು ಅನಾಹುತ ಆಗ್ಬಿಟ್ಟಿದೆ. ನಮ್ಮ ಅನುದು ಸ್ಪೆಕ್ಸ್ ಸ್ಕ್ರೂ ಬಿಚ್ಚೋಗ್ಬಿಟ್ಟು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಚೆನ್ನಾಗಿತ್ತು. ಸರಿಯಾಗಿ ಮಜಾ ಮಾಡಿದೀವಿ. ಸಿರಿ ತುಂಬಾ ಎಂಜಾಯ್ ಮಾಡಿರೋದು. ಹೌದು, ನಿಜ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ನೀವು ಲಗೇಜಸ್ ಕ್ಯಾರಿ ಮಾಡ್ತೀರಾ ಅಂದರೆ ನಿಮಗೆ ಲಾಕರ್ಸ್ ಕೂಡ ಅವೈಲೇಬಲ್ ಇದೆ, ಮೀಡಿಯಮ್ ಮತ್ತು ಲಾರ್ಜ್ ಲಾಕರ್. ಬೆಟರ್ ಟು ಚೂಸ್. ನಿಮ್ಮದು ಲಗೇಜ್ ಜಾಸ್ತಿ ಇದೆ ಅಂದರೆ ಲಾರ್ಜ್ ಲಾಕರ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಸ್ಮಾಲ್ ತೊಗೊಂಡು ಲಾಸ್ಟಲ್ಲಿ ಜಾಗನೇ ಇಡಿಸ್ಲಿಲ್ಲ, ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ನಿಮಗೆ ಲಾಕರ್ಸ್ದು ಡೀಟೇಲ್ಸ್, ಪ್ರೈಸ್, ಅಮೌಂಟ್ ಎಲ್ಲ ನನ್ನ ಸ್ಟಾರ್ಟಿಂಗ್ ಇಮೇಜಲ್ಲೇ ಕಾಣಿಸುತ್ತೆ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್ ದ್ಯಾರ್. ಆ್ಯಂಡ್ ಅವ್ರು ಕೊಡೋ ಕೀನ ಸೇಫಾಗಿ ಇಟ್ಕೊಂಡಿರಬೇಕು. ಯಾಕಂದರೆ ವಾಪಸ್ ಹೋಗುವಾಗ ಆ ಕೀ ಮತ್ತು ಒಂದು ಬಿಲ್ ಕೊಡ್ತಾರೆ ನಿಮಗೆ. ಅದನ್ನು ತೋರಿಸಿದ್ರೆ ಮಾತ್ರ ನಿಮಗೆ, ನೀವು 200 ರೂಪೀಸ್ ಏನು ಡೆಪಾಸಿಟ್ ಮಾಡಿರ್ತೀರಾ ಅದು ನಿಮಗೆ ವಾಪಸ್ ಕೊಡ್ತಾರೆ. ನಾವು ಟೋಟಲಾಗಿ ಪೇ ಮಾಡಿದ್ದು 300, 200 ಡೆಪಾಸಿಟ್ ಮಾಡಿಸ್ಕೊಂಡಿದ್ರು. ಸೊ 100 ರೂಪೀಸ್ ಅಷ್ಟೇ ನಮಗೆ ಚಾರ್ಜ್ ಆಗಿದ್ದದು. ಸಖತ್ತಾಗಿದೆ ಇದು. ಹುಷಾರು, ಆಮೇಲೆ ಮಿರರ್ ಕೊಡ್ಕೋಬೇಡಿ. ಎಲ್ಲಿದ್ದೀರಾ? ಅಯ್ಯೋ, ನಂಗೆ ಏನೋ ಕಾಣಿಸ್ತಿಲ್ಲ. ಮಿರರ್ ಅಷ್ಟೇ ಕಾಣಿಸ್ತಿದ್ದೀರಾ? ಹೆಂಗೆ ಹೋಗ್ತಿದ್ದೀರಾ? ಹೆಂಗೆ ಹೋಗೋದು? ಅಲ್ಲಿದೆ ಹೋಗೋದಕ್ಕೆ. ನಾವಿಲ್ಲಿ ದ ಲಾಸ್ಟ್ ಡ್ರ್ಯಾಗನ್ ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ಡೈನೋ ವರ್ಲ್ಡ್. ಯೆಸ್. ಈ ಡೈನೋ ವರ್ಲ್ಡ್ ಎಲ್ಲ ಒಂಥರ ಚಿಕ್ಕ ಮಕ್ಕಳಿಗೇ ಚೆಂದ. ಅವರು ಸಖತ್ ಎಂಜಾಯ್ ಮಾಡ್ತಾರೆ. ಹಾಲಿಡೇಸ್ ಅಥವಾ ವೆಕೇಷನ್ಗೆಲ್ಲ ಕರ್ಕೊಂಡೋಗಿ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ. ನಾವು ಓಕೆ ನಮ್ಮದು ಒಂಥರ ಚಿಕ್ಕ ಮಕ್ಕಳಿದ್ದಾಗ ನೋಡೋಕೆ ಹೋಗ್ತಾ ಇದ್ವಲ್ಲ, ಅದರದ್ದು ಮೆಮೊರೀಸ್ ಎಲ್ಲ ಒಂಥರ ರಿಕಾಲ್ ಮಾಡ್ದಂಗೆ ಆಯಿತು ಅಷ್ಟೇ. ಬಟ್ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ನೋಡೋದಕ್ಕೆ. ನಾವು ನೆಕ್ಸ್ಟ್ ಹೋಗಿದ್ದು ಮಿನಿಯೇಚರ್ ಸಿಟಿ ಅಂತ. ಅಲ್ಲಿ ಚಿಕ್ಕದಾಗಿ ಪ್ಯಾರಿಸ್ ಟವರ್ ಮತ್ತು ಎಲ್ಲನೂ ಚಿಕ್ಕದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಅಷ್ಟೊಂದು ಎಕ್ಸೈಟಿಂಗ್ ಆಗಿ ಏನೂ ಇರಲಿಲ್ಲ ಇಲ್ಲಿ ನೋಡೋ ಅಂಥದ್ದು. ಬಟ್ ಸಮ್ಹೌ ವಿ ಎಂಜಾಯ್ಡ್ ಅಷ್ಟೇ. ಎಲ್ಲ ಒಂದು ಫುಡ್ ಕೋರ್ಟ್ ಥರ ಇತ್ತು, ಅದಕ್ಕೆ
ಖಾರ ಇಲ್ಲ, ಟೇಸ್ಟ್ ಇಲ್ಲ. ಇದು ಹೆಂಗಿದೆ ನನಗೆ ಗೊತ್ತಿಲ್ಲ. ಹೆಂಗಿದೆ ಇದು ಫುಡ್ಡು? ನಾಟ್ ಸ್ಯಾಟಿಸ್ಫೈಡ್. ಸಣ್ಣ ಮಕ್ಳಿಗೆ ತಿಂದ್ರೆ ಚೆನ್ನಾಗಿದೆ. ಫುಡ್ ಅಷ್ಟೊಂದು ಚೆನ್ನಾಗಿಲ್ಲ. ಆಚೆಯಿಂದನೂ ಏನೋ ತೊಗೊಂಡು ಬರೋಂಗಿಲ್ಲ. ಸೊ ಇಲ್ಲಿರೋದನ್ನೇ ತಿನ್ನಬೇಕು ಅಷ್ಟೇ. ಚೆನ್ನಾಗಿದೆಯಾ? ಅನ್ನು ಹೆಂಗಿದೆ? ಇದು ಹೆಂಗಿದೆಯಾ? ಓಕೆ ಚೊಲೆ. ಓಕೆ ಫುಡ್ಡೇ ಸ್ಯಾಟಿಸ್ಫೈ ಆಗಲಿಲ್ಲ ನಮಗೆ. ಬಟ್ ಇಟ್ಸ್ ಓಕೆ. ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನೋ ಅಂತ ತಿಂತಾ ಇದ್ದೀವಿ. ಚೆನ್ನಾಗಿಲ್ಲ. ನಾವು ಹಂಗೆ ಊಟ ಮಾಡ್ತಿರುವಾಗ ಸಡನ್ನಾಗಿ ಅಲ್ಲಿರೋ ಎಲ್ಲ ಡ್ಯಾನ್ಸರ್ಸ್ ಬಂದುಬಿಟ್ಟು ಫುಡ್ ಕೋರ್ಟಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂಥರ ಚೆನ್ನಾಗಿತ್ತು. ಸಡನ್ನಾಗಿ ಭಯ ಆಗ್ಬಿಡ್ತು, ಯಾಕೆ ಹಿಂಗೆಲ್ಲ ಟೇಬಲ್ ಮೇಲಿಂದ ಎಲ್ಲ ಎಗ್ರು ಬಂದುಬಿಟ್ರು. ಬಟ್ ಅದು ತುಂಬ ಚೆನ್ನಾಗಿತ್ತು. ಮಾಡಿದ್ವಲ್ಲ ಅದಂತೂ ಸಖತ್ ಎಂಜಾಯ್ ಮಾಡಿದ್ವಿ ನಾವಂತೂ. ಬೇರೆ ಇನ್ನೆಲ್ಲ ಡ್ರೈ ಗೇಮ್ಸ್ ಚೆನ್ನಾಗಿತ್ತು, ಬಟ್ ಅಷ್ಟೊಂದು ಗೇಮ್ಸ್ ಏನಿಲ್ಲ. ಒಂದೆಲ್ಲ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಗೇಮ್ಸ್ ಇಲ್ಲ ಇಲ್ಲೆಲ್ಲ. ಬಟ್ ಸ್ವಲ್ಪ ಚೆನ್ನಾಗಿತ್ತು. ವಾಟರ್ ಗೇಮ್ಸ್ ಕೂಡ ಒಂದು 2 ಇದೆ ಅಷ್ಟೇ. ವಾಟರ್ ಗೇಮ್ಸ್ ಆಡ್ತೀರಾ ಅಂತ ಅಂದರೆ ನೀವು ಜರ್ಸಿ ಕ್ಲಾತ್ಸ್ನೇ ತೊಗೊಂಡೋಗ್ಬೇಕು. ಕಾಟನ್ ಎಲ್ಲ ಒಳಗಡೆ ಬಿಡೋದಿಲ್ಲ. ಬಟ್ ಒನ್ ಡೇ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಅಂದರೆ ಒಂಥರ ಚೆನ್ನಾಗಿದೆ. ಗೈಸ್, ಜಾಲಿವುಡ್ಡಿಗೆ ಬಂದು ಎಲ್ಲರೂ ಯಾವ ರೇಂಜಿಗೆ ಮೊಬೈಲಲ್ಲಿ ಮುಳುಗೋಗಿದ್ದಾರೆ ನೋಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ಹಿಂಗೇನಾ? ಎಲ್ಲೋ ಒಂದು ಕಡೆ ಜಾಲಿ ಮಾಡೋಕ್ಕಂತ ಬರ್ತಾರೆ, ಹಿಂಗೆ ಮೊಬೈಲ್ ನೋಡ್ಕೊಂಡು ಕೂತ್ಕೊತಾರೆ. ಇವರು ಅವರೇ ನೋಡ್ರಿ, ಫುಲ್ ಮುಳುಗೋಗ್ಬಿಟ್ಟಿದ್ದಾಳೆ. ನೆಕ್ಸ್ಟ್ ನಾವು ಹೋಗಿದ್ದು ಟೈಟಾನಿಕ್ ಎಕ್ಸ್ಪೀರಿಯನ್ಸ್ ಅಂತ. ಇಲ್ಲಿ ಫೋಟೋಸ್ಗಂತ ಒಂದು ಕೆಲವು ಪ್ಲೇಸಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಒಂಥರ ಮ್ಯೂಸಿಯಂ ಥರ ಇದೆ ನೋಡೋದಕ್ಕೆಲ್ಲ. ಅಲ್ಲೊಂದು ಟೈಟಾನಿಕ್ ಶಿಪ್ ಕೂಡ ಇಟ್ಟಿದ್ದಾರೆ ಚಿಕ್ಕದಾಗಿ ಮಾಡಿ. ಅಲ್ಲಿ ನೀವು ಬೇಕಾದ್ರೆ ಫೋಟೋಸ್ ತೊಗೋಬೋದು. ಇದು ಒಳಗಡೆ ಎಂಟ್ರ್ ಆದ ತಕ್ಷಣ ಲೈಟಿಂಗ್ಸಲ್ಲೇನೋ ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಹೋಗಿದ್ದು ಗ್ಲೋ ಗಾರ್ಡನ್ ಅಂತ. ಇದು ಒಂಥರ ಡಿಫ್ರೆಂಟ್ ವರ್ಲ್ಡ್ಗೆ ಹೋದಂಗಾಯಿತು. ರೇಡಿಯಮ್ ಸ್ಟಿಕ್ಕರ್ಸ್ ಯೂಸ್ ಮಾಡಿಬಿಟ್ಟು ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೋಟೋಸ್ ಏನೂ ತೊಗೊಳೋಕ್ಕಾಗಲ್ಲ, ತುಂಬ ಕತ್ಲಿರೋದ್ರಿಂದ. ಬಟ್ ಒಂಥರ ರೇಡಿಯಮ್ ಸ್ಟಿಕ್ಕರ್ಸ್ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮುಗಿದ ಮೇಲೆ ಇದು ಲಾಸ್ಟ್ ಯುರೋಪ್ನ ಡ್ಯಾನ್ಸ್ ಫಾರ್ಮ್ ಏನಿದೆ ಅದನ್ನು ಅಲ್ಲಿ ನಮಗೆ ಪ್ರೆಸೆಂಟ್ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲಿನ ಡ್ಯಾನ್ಸರ್ಸ್ ಎಲ್ಲ. ವಾಟರ್ ಗೇಮ್ಸ್ ಮತ್ತು ಇನ್ನೊಂದು ಜುಬ್ಲಿ ಡ್ಯಾನ್ಸ್ ಅಂತ ಮಾಡಿದ್ರು. ಸ್ಟೇಜ್ನ ಸಖತ್ ಗ್ರ್ಯಾಂಡಾಗೆ ಡೆಕೋರೇಟಿವ್ ಆಗಿ ಮಾಡಿಬಿಟ್ಟು ಅಲ್ಲೂ ಕೂಡ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಅದನ್ನು ನಾವು ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ ವಾಟರ್ ಗೇಮ್ಸ್ ಆಡಿಕೊಂಡು, ಸೊ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಎಕ್ಸಾಕ್ಟ್ 6:30ಗೆ ಎಲ್ಲ ಶೋಸ್ ಗೇಮ್ಸ್ ಎಲ್ಲನೂ ಕ್ಲೋಸ್ ಆಗಿಬಿಡುತ್ತೆ. ಆಚೆ ಬಂದ ತಕ್ಷಣ ಇದೊಂದು ಲೇಸರ್ ಫೌಂಟೈನ್ ಶೋ ನಡೀತಾ ಇತ್ತು. ಇದು ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ. ನಾವು ಎಲ್ಲ ಎಂಜಾಯ್ ಮಾಡಿದ್ವಿ. ಒನ್ ಡೇ ಕಂಪ್ಲೀಟ್ ಏನೂ ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಿಮಗೂ ಬೆಂಗಳೂರಲ್ಲೇ ಓಡಾಡಿ ಬೇಜಾರಾಗಿದೆ ಅಂತಂದರೆ ಈ ಪ್ಲೇಸ್ಗೆ ನೀವು ಹೋಗ್ಬೋದು. ಬಿಡದಿ ಹತ್ರ ಬರೋದು ಈ ಪ್ಲೇಸ್, ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ ಅಂತ. ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವರೇ ಅಲ್ಲಿ ನಿಮ್ಮದು ಹೆಂಗಿತ್ತು? ಎಂಜಾಯ್ ಮಾಡಿದ್ರಾ? ಅಮಿಷಾ ಹೆಂಗಿತ್ತು?